ಬ್ರೇಕಿಂಗ್ ಮುನ್ನುಗ್ಗುತ್ತಿದೆ ಭಾರತ ಶೇಕಡ 8.2 ಜಿಡಿಪಿ ಬೆಳವಣಿಗೆ. ನವೆಂಬರ್ 28ರಂದು ಬಿಡುಗಡೆಯಾದ ದತ್ತಾಂಶದ ಪ್ರಕಾರ ಭಾರತದ ಆರ್ಥಿಕತೆಯು ಸತತ ಮೂರನೇ ತ್ರೈಮಾಸಿಕದಲ್ಲಿ ತನ್ನ ಅದ್ಭುತ ಓಟವನ್ನು ಮುಂದುವರಿಸಿದೆ. ಜುಲೈ ಸೆಪ್ಟೆಂಬರ್ನಲ್ಲಿ 6 ತ್ರೈಮಾಸಿಕಗಳ ಗರಿಷ್ಠ 8.2% ಬೆಳವಣಿಗೆ ಕಂಡಿದೆ. ಇದು ಹಿಂದಿನ ತ್ರೈಮಾಸಿಕದಲ್ಲಿ ಶೇಕಡ 7.8ರಷ್ಟಿತ್ತು. ಇನ್ನಿದು RBIನ ತ್ರೈಮಾಸಿಕಕ್ಕೆ ಶೇಕಡ 7ರಷ್ಟು ಅಂದಾಜಿಗಿಂತ ಹೆಚ್ಚಿನದಾಗಿದೆ. ಆಧಾರವಾಗಿರುವ ಶಕ್ತಿ ದ್ವಿತೀಯಾರ್ಧದಲ್ಲಿ ಮುಂದುವರಿದರೆ ಭಾರತವು ಶೇಕಡ 7ರ ಸಮೀಪ ಬೆಳವಣಿಗೆಯೊಂದಿಗೆ ಹಣಕಾಸು ವರ್ಷ 26 ಮುಕ್ತಾಯಗೊಳಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಸೆಪ್ಟೆಂಬರ್ 22ರಂದು ಜಾರಿಗೆ ತಂದ GST ದರ ಕಡಿತದ ನಂತರ ಬಳಕೆಯಲ್ಲಿನ ಏರಿಕೆಯಿಂದ ಬೆಂಬಲಿತವಾದ ಮೂರನೇ ತ್ರೈಮಾಸಿಕವು ದೃಢವಾಗಿರುತ್ತದೆ ಎಂದು ಹಲವರು ನಿರೀಕ್ಷಿಸುತ್ತಾರೆ. IMF ತನ್ನ ಇತ್ತೀಚಿನ ಸಿಬ್ಬಂದಿ ಸಮಾಲೋಚನಾ ವರದಿಯಲ್ಲಿ ಹಣಕಾಸಿನ ಪರಿಗಣನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೆಚ್ಚಿನ ಬೆಳವಣಿಗೆಯನ್ನು ಕಾಯ್ದುಕೊಳ್ಳುವ ಸರ್ಕಾರದ ಪ್ರಯತ್ನಗಳನ್ನು ಒಪ್ಪಿಕೊಂಡಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶೀಯ ಬೇಡಿಕೆಯು ಭಾರತದ ವಿಸ್ತರಣೆಗೆ ಆಧಾರವಾಗಿದೆ ಎಂದು ಗಮನಿಸಿದೆ. ಭಾರತದ GDP ಬೆಳವಣಿಗೆಗೆ ಜಾಗತಿಕ ಅನಿಶ್ಚಿತತೆಯು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತದ ಆರ್ಥಿಕತೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಭಾರತದ GDP ಶೇಕಡ 8.2ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ. ಇದು ಕಳೆದ 6 ತ್ರೈಮಾಸಿಕಗಳಲ್ಲೇ ಗರಿಷ್ಠ ಮಟ್ಟದ್ದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ.